ಮಗ ಟೈಮ್ ಆಯ್ತು. ಸರ್ ಎಲ್ಲೋದ್ರು? ಸರ್ ಅಲ್ವಾ, ಎಷ್ಟೊತ್ತಿಗೆ ಬಂದ್ರು ನಡೆಯುತ್ತೆ. ಬರ್ತಾರಿರು ಮಗ. ಅದಿರ್ಲಿ, ಯಾವ ಸರ್ ಇದು ಫಸ್ಟ್ ಪೀರಿಯಡ್? ಗೊತ್ತಿಲ್ಲ ಮಗ. ಅದೇ ಸೋಮಣ್ಣ ಸರ್ದು. 24 ತಾಸು ಸಿಟ್ಟಲ್ಲಿರ್ತಾನಲ್ಲ ಅವನಾ? ಹಾ, ಅವಂದೇ. ಇವತ್ತು ಬೆಳಿಗ್ಗೆ ಚಳಿ ಬಿಡಿಸೋದಂತೂ ಗ್ಯಾರಂಟಿ. ದೇವ್ರೆ, ಸರ್ ಬರ್ದೇ ಇದ್ರೆ ಸಾಕು, ಬರ್ದೇ ಇದ್ರೆ ಸಾಕು, ಬರ್ದೇ ಇದ್ರೆ ಸಾಕು. ಓಯ್ ಪುಟ, ಯಾಕೆ ಬೆಳಿಗ್ಗೆ ತಿಂದಿದ್ದು ಹೆಚ್ಚಾಗಿದ್ಯಾ ಇಲ್ಲ ಕ್ಲಾಸಲ್ಲಿ ಸರ್ಕಸ್ ನಡೀತಿದ್ಯಾ? ಇನ್ನೊಂದ್ಸಲ ನಾನು ಬರ್ಬೇಕಾದ್ರೆ ಹೊರಗಡೆ ನಿಂತ್ಕೊಂಡಿದ್ರೆ ನೋಡೋ ಅಷ್ಟೇ. ಸಾರಿ ಸರ್. ಗುಡ್ ಮಾರ್ನಿಂಗ್ ಸರ್. ಯಾಕ್ರೋ? ಯಾಕೆ ರಂಗ, ಎಷ್ಟನೇ ಕ್ಲಾಸಲ್ಲಿದ್ಯಾ ನೀನು? 5ನೇ ಕ್ಲಾಸ್ ಸರ್. 5ನೇ ಕ್ಲಾಸ್ ಅಲ್ವಾ? ಮತ್ತೆ ಬಾಲ್ ಹೊಡಿ ಮಕ್ಕಳ ತರ ಗುಡ್ ಮಾರ್ನಿಂಗ್ ಶಾರ್ ಅಂತ ರಾಗ ಎಳಿತಿದ್ದೀರಾ? ಸರಿಯಾಗಿ ಹೇಳಕ್ಕಾಗಲ್ವಾ? ನಾಳೆ ಬರುವಾಗ ಎಲ್ರು 100 ಸಲ ಗುಡ್ ಮಾರ್ನಿಂಗ್ ಸರ್ ಅಂತ ಬರ್ಕೋಬನ್ನಿ, ಗೊತ್ತಾಯ್ತಾ? ಓಕೆ ಸರ್. ಮೊದಲನೇದಾಗಿ ನಿನ್ನೆ ಯಾರ್ಯಾರು ಬರ್ಲಿಲ್ಲ ಸುಮ್ಮನೆ ನಿಂತ್ಕೊಳ್ಳಿ. ನೀವಾಗೆ ನಿಂತ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಹಾಜರಿ ಬುಕ್ ತಂದು ನಾನೇ ನಿಲ್ಸಿದ್ರೆ ಕಥೆನೆ ಬೇರೆ ಆಗುತ್ತೆ. ನಿಂತ್ಕೊಳ್ಳಿ. ಯಾಕೆ ಬರ್ಲಿಲ್ಲ ಅಂತ ಪಟ ಪಟ ಬೊಗಳಿ. ಸರ್ ಆರಾಮಿಲ್ಲಾಗಿತ್ತು. ಸರ್ ಹೊಟ್ಟೆ ನೋವಾಗಿತ್ತು. ಯೂನಿಫಾರ್ಮ್ ಒದ್ದೇ ಇತ್ತು ಸರ್. ಲೂಸ್ ಮೋಷನ್ ಆಗಿತ್ತು ಸರ್. ನೀನು ಏನಂದೆ ನೀನು? ಸರ್ ಆರಾಮಿಲ್ಲಾಗಿತ್ತು. ಸರಿ, ಮೆಡಿಕಲ್ ರಿಪೋರ್ಟ್ ಎಲ್ಲಿ? ಮೆಡಿಕಲ್ ರಿಪೋರ್ಟ್ ಎಲ್ಲಿ ಕೇಳಿದೆ? ತರ್ಲಿಲ್ಲ ಸರ್. ನಾಳೆ ಬರುವಾಗ ಮೆಡಿಕಲ್ ರಿಪೋರ್ಟ್ ಮೇಲೆ ತಂದೆ ತಾಯಿ ಸೈನ್ ಹಾಕೊಂಡು ಬಂದ್ರೆ ಮಾತ್ರ ಒಳಗೆ ಬಿಡ್ತೀನಿ, ಗೊತ್ತಾಯ್ತಾ? ಕೂತ್ಕೋ. ಮತ್ತೆ ನಿಂಗೇನಾಗಿತ್ತಾ? ಸರ್ ಹೊಟ್ಟೆ ನೋವಾಗಿತ್ತು. ಆಗದೆ ಇರುತ್ತಾ? ಆಗದೆ ಇರುತ್ತಾ? ರೋಡ್ ಬದಿ ಇರೋ ಹಾಳಿ ಮುಳ್ಳು ತಿಂದ್ರೆ ಮತ್ತೇನಾಗಬೇಕು? ಮೊನ್ನೆ ನೀನೇ ಅಲ್ವಾ ಗೋಬಿ ಮಂಚೂರಿ ಸ್ಟೇಟಸ್ಗೆ ಅಪ್ಲೋಡ್ ಮಾಡಿದ್ದು. ಇನ್ನೊಂದ್ಸಲ ಹೊಟ್ಟೆ ನೋವು ಅಂತ ರಜೆ ಮಾಡಿದ್ರೆ ನಾನೇ ಆಪರೇಷನ್ ಮಾಡ್ತೀನಿ, ಹುಷಾರ್. ಮತ್ತೆ ನಿಂಗೆ ಲೂಸ್ ಮೋಷನ್ ಆದ್ರೆ ಸ್ಕೂಲಲ್ಲಿ ಟಾಯ್ಲೆಟ್ ರೂಮ್ ಮಾಡ್ಲಿಲ್ವಾ? ಬರ್ಲಿಕ್ಕಾಗ್ಲಿಲ್ವಾ? ಬರ್ತಿದ್ದೆ, ದಾರಿಲಿ ಲೀಕ್ ಆಗೋಯ್ತು ಸರ್. ರಾಜು ಇಲ್ಬಾ. ಹೇಳಿ ಸರ್. ಫಸ್ಟ್ ಥೇರಮ್ ಪೂರ್ತಿ ಬೋರ್ಡಲ್ಲಿ ಸರಿಯಾಗಿ ಬರಿ. ಬರೋದಿಲ್ಲ ಸರ್. ನಾಳೆ ಬರುವಾಗ 25 ಸಲ ಬರ್ಕೋಬಾ. ಒಳ್ಳೆ ಕತ್ತೆಗಳಿದ್ದಂಗಿದ್ದೀರಾ, ಒಂದಕ್ಷರನೂ ಬರುವುದಿಲ್ಲ. ನಿಮಗ್ ಕಲಿಸ್ತಿದ್ದೀನಲ್ಲ, ನಾನು ದೊಡ್ಡ ಮೂರ್ಖ. ಹೌದು ಹುಲಿಯಾ. ಸಾಕ ಹುಲಿಯಾ, ಇಲ್ಲ ಮತ್ತು ಬೇಕಾ? ಅಲ್ಲ, ಏನಿದು ಹೇರ್ ಸ್ಟೈಲ್? ಏನಿದು ಹೇರ್ ಸ್ಟೈಲ್? ಏರ್ಟೆಲ್ ಟವರ ಇಲ್ಲ ಜಿಯೋ ಟವರ? ಸರ್ ಇದಕ್ಕೆ ಹೂಂಜನ್ ಕಟ್ಟಿಂಗ್ ಅಂತಾರೆ, ಹೊಸ ಸ್ಟೈಲ್. ಹೂಂಜನ್ ಕಟ್ಟಲ್ಲ, ಒಳ್ಳೆ ತಿರ್ಬೋಕಿ ಕಟ್ಟಿದಂಗಿದೆ. ಸ್ಟೈಲ್ ಅಂತೆ, ಸ್ಟೈಲ್. ಸರ್ ನಂಗೆ ಏನ್ ಬೇಕಾದ್ರೂ ಹೇಳಿ, ಆದ್ರೆ ನನ್ನ ಹೇರ್ ಸ್ಟೈಲಿಗೆ ಮಾತ್ರ ಏನು ಹೇಳಬೇಡಿ. ಪುಟ, ಇದ್ದಿದ್ 4 ಕೂದಲು ಕಿತ್ತು ಕ್ಲಾಸಲ್ಲಿರೋ ಡಸ್ಟ್ಬಿನ್ ಅಲ್ಲಿ ಹಾಕ್ತೀನಿ ನೋಡು, ಅದೇ ಪರ್ಸನ್ಗೆ. ಕೈ ಹಾಕಿ ನೋಡಿ ಕೂದ್ಲಿಗೆ. ಎಲ್ಲ ನಿನ್ನ ನಂಗೆ ಕೈ ಹಾಕಿ ನೋಡು ಅಂತೀಯ? ತಗೋ 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 ತಗೋ. ಸಾಕಾ ಇಲ್ಲ ಮತ್ತು ಬೇಕಾ? ನಾಳೆ ಬರುವಾಗ ಪೂರ್ತಿ 0 ಸೈಜ್ ಕಟಿಂಗ್ ಮಾಡ್ಕೊ ಬಂದ್ರೆ ಸರಿ, ಇಲ್ಲ ಅಂದ್ರೆ ಒಳಗೆ ಬಿಡಲ್ಲ ನೋಡು. ಇದೆಂತ ನ್ಯಾಯ ಸರ್? ನನ್ನ ಕೂದಲು ನನ್ನ ತಲೆ, ನಾನು ಹೆಂಗಾದ್ರೂ ಇಟ್ಕೊಳ್ತೀನಿ. ಇರ್ಲಿ ಬಿಡು ರಾಜು, ನೀನ್ ಕೂದಲು ಕಟ್ ಮಾಡ್ಕೋಬಾ. ಅದೇನಂದ್ರೆ ಯಾರ ಹಿತ್ಲಲ್ಲಿ ಗಿಡ ಮರ ಇರಲ್ವಾ ಅವ್ರ ಪಕ್ಕದ ಮನೇಲಿರೋ ತೆಂಗಿನ ಮರ ನೋಡ್ಕೊಂಡು ಹೊಟ್ಟೆ ಉರ್ಕೊಳ್ದೆ ಇರ್ತಾರ. ಎಲ್ಲ ಬದ್ಮಾಶ್. ಏನರ್ಥ ನಿನ್ ಮಾತಿದ್ದು? ಏನರ್ಥ ಅಂದ್ರೆ ನಿಮ್ ತಲೆಯಲ್ಲಿ ಕೂದ್ಲಿಲ್ವಲ್ಲ, ಅದಕ್ಕೆ ರಂಗನ್ ತಲೆಯಲ್ಲಿರೋ ಕೂದಲು ನೋಡ್ಕೊಂಡು ನಿಮ್ಗೆ ಹೊಟ್ಟೆ ಉರಿ ಆಗ್ತಿದೆ. ಹೇ ಹೇ ಹೇ.
ಏನೋ ನನ್ನ ತಲೆಯಲ್ಲಿ ಕೂದಲಿಲ್ವಾ? ಇಲ್ಲ ಇಲ್ಲ ಇಲ್ಲ, ಪೂರ್ತಿ ಕಾಡೇ ಇದೆ. ಕಲರ್ ಕಲರ್ ಮರ ಗಿಡ ಎಲ್ಲ ಗಾಳಿಗೆ ಅಲ್ಲಾಡ್ತಿದೆ ನೋಡಿ. ಕಣ್ಕಾಣಲ್ವಾ ಬಾಂಡ್ಲಿ? ಸರ್ಗೆ ಬಾಂಡ್ಲಿ ಅಂತೀಯ? ಎಲ್ಲ ನಿಮ್ಮ ಡಿಸಿಪ್ಲಿನ್ ಚೆನ್ನಾಗಿರ್ಲಿ ಅಂತ ನಾನು ನೋಡ್ಕೊಂಡ್ರೆ ನನ್ನ ಮೇಲೆ ಆಡ್ಕೊಳ್ತೀರಾ? ತಗೋ ತಗೋ ತಗೋ. ಎಲ್ಲ ಅಧಿಪ್ರಸಂಗಿಗಳು ತುಂಬಿಕೊಂಡಿದ್ದಾರೆ ನಿಮ್ಮ ಕ್ಲಾಸಲ್ಲಿ. ಹೆಂಗೆ ಕಲಿಸ್ಲಿ ನಾನು? ಬಾಯಿಂದ ಕಲಿಸಿ. ಹಾ, ಬಾಯಿಂದಾನೇ ಕಲಿಸ್ತೀನಿ, ಇಲ್ಲಾಂದರೆ ದೊಣ್ಣೆಯಿಂದ ಕಲಿಸ್ತೀನಿ. ಇರಲಿ ಬಿಡಿ. ನಿಮ್ಮೆಲ್ಲರದು ರಿಸಲ್ಟ್ ಬಂದಿದೆ ಎಕ್ಸಾಮ್ ಇದು. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ, ಆದರೆ ಒಬ್ಬನ ಬಿಟ್ಟು. ಯಾವನು ಅವನು ನಮ್ಮ ಕ್ಲಾಸ್ ಹೆಸರು ಹಾಳು ಮಾಡ್ತಿದ್ದಿದ್ದು? ಓದ್ಕೊಂಡು ಬರೋಕ್ಕಾಗಲ್ವಾ? ನೀನೇ ನೀನೇ ಆ ದಡ್ಡ ಶಿಖಾಮಣಿ ಅಂದೆ. ಓಯ್ ಮಗ, ಮುಚ್ಕೋ ಸಾಕು. ತೆಗೆದೊಂದು ಕೊಟ್ಟ ಅಂದರೆ ಮನೆ ದಾರಿನೇ ಮರ್ತು ಬಿಡ್ತೀಯ. ಸರ್, ಪೇಪರ್ ಚೆಕ್ಕಿಂಗಲ್ಲೇನೋ ಪ್ರಾಬ್ಲಮ್ ಆಗಿರಬೇಕು, ಮತ್ತೊಂದು ಸಲ ಚೆಕ್ ಮಾಡಿ. ಲೇ ಕತ್ತೆ, ಒಂದು ಆನ್ಸರ್ ಸರಿ ಬರೀಲಿಲ್ಲ, ದೊಡ್ಡ ದೊಡ್ಡ ಮಾತಾಡ್ತೀಯ. ಸರ್, ನಂಗೇನಾದರೂ ಟಫ್ ಇರೋ ಕ್ವಶನ್ ಕೇಳಿ, ಅದೆಲ್ಲ ಈಸಿ ಕ್ವಶನ್, ಅದಕ್ಕೆ ನಾನು ಬರೀಲಿಲ್ಲ. ಸರಿ, ನಂಗೊಂದು ಈ ವಿಷಯಕ್ಕೆ ಉದಾಹರಣೆ ಕೊಡು. ಕೇಳಿ ಸರ್, ಯಾವ ವಿಷಯಕ್ಕೆ ಬೇಕಾದರೂ ಉದಾಹರಣೆ ಕೊಡ್ತೀನಿ. ಒಂದು ಸಮಸ್ಯೆ ಅಂತ ಇಟ್ಕೋ, ಅದಕ್ಕೆ ಪರಿಹಾರ ಹುಡುಕಿದ್ರೂ ಪ್ರಾಬ್ಲಮ್, ಪರಿಹಾರ ಹುಡುಕದೇ ಇದ್ರೂ ಪ್ರಾಬ್ಲಮ್. ಇದಕ್ಕೊಂದು ಉದಾಹರಣೆ ಕೊಡು. ಓಕೆ, ಸರಿ ಸರ್. ನೀವು ಪೇಟೆಗೆ ಲುಂಗಿ ಹಾಕ್ಕೊಂಡು ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ. ಪೇಟೆಯಲ್ಲಿ ನಿಮ್ಮ ಸುತ್ತಮುತ್ತ ತುಂಬ ಜನ ಇದ್ದಾರೆ ಅಂತಲೂ ಇಟ್ಕೊಳ್ಳಿ. ಅಡಿಲ್ಲ, ನಾನು ಪೇಟೆಗೆ ಲುಂಗಿ ಹಾಕ್ಕೊಂಡು ಹೋಗಿದ್ದೀನಿ, ಸುತ್ತಮುತ್ತ ತುಂಬ ಜನ ಇದ್ದಾರೆ, ಮುಂದೇನು? ಆಗ ನಿಮ್ಮ ಲುಂಗಿಗೆ ಬೆಂಕಿ ಬಿತ್ತು ಅಂತ ಇಟ್ಕೊಳ್ಳಿ. ಆಗ ಲುಂಗಿ ತೆಗೆದ್ರೂ ಪ್ರಾಬ್ಲಮ್, ತೆಗೆದೇ ಇದ್ರೂ ಪ್ರಾಬ್ಲಮ್. ಸರ್, ನೀವೊಂದು ಕೆಲಸ ಮಾಡಿ, ನೆಕ್ಸ್ಟ್ ಟೈಮ್ ನೀವು ಪೇಟೆಗೆ ಹೋದ್ರೆ ಲುಂಗಿ ಒಳಗಡೆ ಒಂದು ಎಕ್ಸ್ಟ್ರಾ ಚಡ್ಡಿನೂ ಹಾಕೊಂಡು ಹೋಗಿ. ಇಲ್ಲ ಅಂದರೆ ಲುಂಗಿಗೆ ಬೆಂಕಿ ಬಿತ್ತು ಅಂದರೆ ನಿಮ್ಮ ಕತೆ ಅಷ್ಟೇ. ಎಲ್ಲ ನಿನ್ನ ತುಂಬ ಬುದ್ಧಿವಂತ ಆಗ್ತೀಯ. ಎಲ್ಲ ನನ್ನ ಕ್ಲಾಸಲ್ಲೇ ಮಲ್ಕೊಳ್ತೀಯ? ಸರ್, ನೀವು ಸರಿಯಾಗಿ ಮಾಡಲಿಲ್ಲ. ನನ್ನ ಹೆಂಗೆ ಎಬ್ಸಿದ್ರೋ ಹಾಗೆ ನಿಮ್ಮನ್ನು ಒಂದಿನ ದೇವ್ರು ಎಬ್ಸ್ಕೊಂಡು ಹೋಗ್ಬಿಡ್ತಾನೆ, ನೋಡ್ತಾ ಇರಿ. ಸರ್, ದೇವ್ರೇನಾದರೂ ನಿಮ್ಮನ್ನ ಎಬ್ಸೋಕೆ ಬಂದರೆ ನನ್ನ ಫೋನ್ ನಂಬರ್ ಕೊಡಿ, ಓಕೆನಾ? ಯಾಕೋ? ಏನಂತ ಹೇಳಿ ಸರ್, ಪಬ್ಜಿ ಫ್ರೀ ಫೈರಲ್ಲಿ ಒಂದು ಒಳ್ಳೆ ಗನ್ ಸ್ಕಿನ್ ಕೊಡು ಅಂತ ಕೇಳ್ಕೊಂಡಿದ್ದೆ, ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ಸ್ವಲ್ಪ ವಿಚಾರಿಸೋಣ ಅಂತ. ಪುಟ್ಟ, ಕೇಳೋದಾದ್ರೆ ಒಂದು ಅರ್ಧ kg ಬುದ್ಧಿನಾದರೂ ಕೇಳೋದಲ್ವಾ? ಯಾರಿಗೆ ಸರ್? ನಿಮ್ಗ? ನಂಗಲ್ಲ ಅಧಿಪರ್ಸಂಗಿ, ನಿಂಗೆ. ನನ್ನ ಹತ್ರ ಅಂತೂ ತಲೆಯಲ್ಲಿ ತುಂಬಿಕೊಂಡಿದೆ. ತಲೆಯಲ್ಲಿ ತುಂಬಿಕೊಂಡಿದ್ರೆ ಎಕ್ಸಾಮಲ್ಲಿ ದೊಡ್ಡ 0 ಬೀಳುವುದಿಲ್ಲಾಗಿತ್ತು, ಗೊತ್ತಾಯ್ತಾ? 0 ಬಿದ್ದಿದ್ದಲ್ಲ ಸರ್, ನೀವು ಕೊಟ್ಟಿದ್ದು. ನಾನೇನು ಸುಮ್ಮನೆ ಕೊಟ್ಟಿಲ್ಲಪ್ಪ, ಒಂದು ಅಕ್ಷರನೂ ಬರೀಲಿಲ್ವಲ್ಲ, ಅದಕ್ಕೆ ಕೊಟ್ಟಿದ್ದು. ಸರ್, ನಾನು ಬರ್ದಿದ್ದೀನಲ್ಲ. ಏನು ಬರ್ದಿದೀಯಾ? ನನ್ನ ಹೆಸರು, ರೋಲ್ ನಂಬರ್, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆ ದಂಡಪಿಂಡ ತಾಳು, ನಿಂಗೆ ಬಂದೆ ಈಗ. ಓಕೆ ಫ್ರೆಂಡ್ಸ್, ತಡೀರಿ ಒಂದೇ ನಿಮಿಷ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಅದರ ಜೊತೆ ಪ್ರತಿಲಿಪಿ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ, ಅದರ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್, ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಮಾಲ್ ಕಾಮಿಡಿ ಕ್ಲಿಪ್ಸ್ನ ರೀಲ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇನ್ಸ್ಟಾಗ್ರಾಮ್ನಲ್ಲಂತೂ ತಪ್ಪದೇ ಫಾಲೋ ಮಾಡಿ. ಅದರ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.